ಇವತ್ತಿಗೇನು ಇಲ್ಲ, ಸ್ವಲ್ಪ ಇವತ್ತು ರಜಾ, ಆ ಥರ ಯಾವ ಡಿಸ್ಕಷನ್ ಅವು ಎಕ್ಸೆಟ್ರಾ ಇಲ್ಲ. ಅವ್ರು ವೆರೈಟಿ ಮಾಡ್ರಿ ಅಂತಂದು ಹೇಳಿದಾಗ ಸೋಯಾ ಚಂಕ್ಸ್ ಐತೆ ಅಂತ ನಮ್ಮ ಮಮ್ಮಿಗೆ ಬೈದಾಗ ಇದನ್ನ ಯಾಕೆ ಲೆಕ್ಕ ಮಾಡಾಕೈತ್ರಿ ಮೀ ಕಾಕ? ತಿನ್ಬೇಕು ಮೀ, ಮತ್ ಪ್ರೋಟೀನ್ ನಿನಗೆ ಎಲ್ಲಿ ಸಿಗಬೇಕು ಬಾಡ್ಯಾಗ. ಮತ್ತೆ ನಮ್ಗೇನು ಫ್ಲೇವರ್ ಗೈಸ್, ಫ್ಲೇವರ್ ಸ್ವಲ್ಪ ತ್ರಾಸ ಆಗುತ್ತೆ. ಕುದಿಸಾಕಿರ್ತಾರೆ, ಇಷ್ಟು ದೊಡ್ಡ ಬುಗಣಿ ಬೇಡ, ಅದ ಹುಳ ಗಿಳ ಐತೆ ಹಂಗಾತ. ಸೀದಾ ಸೋಯಾ ಚಂಕ್ಸ್ ಅನ್ನು ಗೈಸ್. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ರಾಗ ಗೈಸ್ ಇರೋದು, ಸ್ವಲ್ಪ ಓಪನ್ ಮಾಡು. ಈಗ ಮೇನ್ ಗೈಸ್ ಇದು ಮಾಡ್ತಾ ಇರೋದು ಕಟ್ಲೆಟ್ ಗೆಚಾರ. ಸ್ವಲ್ಪ ಓಡ ಬಡ ಈ ತರ ರುಬ್ಕೋಬೇಕು. ಇವ್ರು ಯಾರು ಜಿಮ್ಮಿ ಹೋಗಿಲ್ಲ ಅಂದ್ರು ಮನ್ಯಾಗ ಸ್ವಲ್ಪ ತಿನ್ರಿ ಅಂತ ಹೇಳ್ಕೊಂಡೆ ಮೇನ್ ಗೈಸ್. ಒಂಥರ ಇಟ್ಟು ಗೈಸ್ ರೆಡಿ ಆಗುತ್ತಾ. ಇಲ್ಲಿ ಬಿಟ್ಟು ನಿಮ್ಗೆ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ವಿಡಿಯೋದಾಗ ತೋರಿಸ್ ಬರ್ತಾವೆಲ್ಲ. ಹಂಗ ಹೊಸಪೇಟೆ ಬಂದಿ ಅಂದ್ಮೇಲೆ ಹೊಸಪೇಟೆ ನೀರು ಕುಡಿದು ಸ್ಟ್ರಾಂಗ್ ಆದಂಗೆ ಇದೆ. ಯಾಕ ಈಗ ಫ್ರೈಡ್ ರೈಸ್ ಮಸಾಲ 0.00% ಇಲ್ಲ ಸೋಯಾ ಚಂಕ್ಸ್ ಫ್ಲೇವರ್. Commandments, man can't tell me nothing about this coke. Can't tell me nothing about this crack. ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ಸುಸ್ವಾಗತ್ರಿ. ಫಸ್ಟ್ ಟೈಮ್ ಚಾನಲ್ ನೋಡಕತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮಾಡಿಸ್ರಿ ಅಂತ ಹೇಳೋಕಂತ ಗಾಯ್ಸ್. ಇವತ್ತಿಗೇನು ಇಲ್ಲ, ಸ್ವಲ್ಪ ಇವತ್ತು ರಜಾ, ಆ ಥರ ಯಾವ ಡಿಸ್ಕಷನ್ ಅವು ಎಕ್ಸೆಟ್ರಾ ಇಲ್ಲ. ಮನೆಯಾಗ ಸ್ವಲ್ಪ ಏನಾರು ಸ್ವಲ್ಪ ಈಗ ಸ್ವಲ್ಪ ಚಳಿ ಅಂದರೆ ಚಳಿ ಅನ್ನೋಕ್ಕೇನೋ ಸ್ವಲ್ಪ ಲಿಟಲ್ ಬಿಟ್ಟು ಮಳೆ ಬಂತ ಗೈಸ್. ಅದಕ್ಕೋಸ್ಕರ ಸ್ವಲ್ಪ ಏನಾರು ವೆರೈಟಿ ಮಾಡ್ರಿ ಅಂತಂದು ಹೇಳಿದಾಗ ಸೋಯಾ ಚಂಕ್ಸ್ ಐತೆ ಅಂತ ನಮ್ಮ ಮಮ್ಮಿಗೆ ಬೈದಾಗ ಇದನ್ನ ಯಾಕೆ ಲೆಕ್ಕ ಮಾಡಾಕೈತ್ರಿ ಮೀ? ಮತ್ತೆ ಅದಕ್ಕೆ 100 ಗ್ರಾಮ್ ಯಾರ ಅಂದ್ರಿ ನಿಮಗೆ? ತಿನ್ಬೇಕು ಮೀ, ಮತ್ ಪ್ರೋಟೀನ್ ನಿನಗೆ ಎಲ್ಲಿ ಸಿಗಬೇಕು ಬಾಡ್ಯಾಗ. ಮತ್ತೆ ಕಾಲ್ ಹಿಡಿದ್ ಕೈ ಹಿಡಿದ್ ಅನ್ನೋದಲ್ಲ. ಈಗ ಸೋಯಾ ಚಂಕ್ಸ್ ಒಂದು ಕಟ್ಲೆಟ್ ಈಗ ರೆಡಿ ಮಾಡಾಕತ್ತಾರ ಗೈಸ್. ಈಗ ನಮ್ಗೇನು ಫ್ಲೇವರ್ ಗೈಸ್, ಫ್ಲೇವರ್ ಸ್ವಲ್ಪ ತ್ರಾಸ ಆಗುತ್ತೆ. ಆದ್ರೂ ಮಾಡೋಣ ಈಗ ಎಷ್ಟು ಗ್ರಾಮ್ ತೊಗೊಂಡೇನಾಕ ಈಗ ಸೋಯಾ ಚಂಕ್ಸ್? ಅದಕ್ಕೆ ಗೈಸ್ ಈಗ ಸೀದಾ ಈಗ ಕುದಿಸಾಕಿರ್ತಾರೆ, ಇಷ್ಟು ದೊಡ್ಡ ಬುಗಣಿ ಬೇಡ, ಅದ ಹುಳ ಗಿಳ ಐತೆ ಹಂಗಾತ. ಗೊತ್ತು. ಅದಕ್ಕೆ ಈಗ ಸೀದಾ ಸೋಯಾ ಚಂಕ್ಸ್ನ ಈಗ ಕುದಿಸಾಕಿರ್ತಾರೆ. ಅದು ಕುದಿಸೋದು ಹೇಳ್ಕೊಡ್ಬೇಕು. ಇವ್ರು ಉಪ್ಪು ಗಿಪ್ಪು ಹಾಕಿ ಏನು ಕುದಿಸಲ್ಲ, ಯಾಕಂದ್ರೆ ಅದು ಫ್ಲೇವರಿನ ಹಂಗೆ ಬರುತ್ತೆ. ವರುಣ್ ಹೇಳ್ದಾಗ್ಲಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ಕುದಿಸಾಕತ್ತೀವಿ. ಕುದಿಸೋಣ ಗೈಸ್. ಈಗ ಉಪ್ಪು ಹಾಕೋಣ. ಕಲ್ಲುಪ್ಪು ಹಾಕ್ಲೇನು? ಕಳ್ಳುಪ್ಪು ಕಲ್ಲು ಉಪ್ಪನ್ನು ಹಾಕಿಕೊಂಡು ಸೀದಾ ಸೋಯಾ ಚಂಕ್ಸ್ ಅನ್ನು ಹಾಕಿ ಸ್ವಲ್ಪ ಇದ್ರಾಗೆ ಸ್ವಲ್ಪ ಹಿಂಗೆ ಒತ್ತಿ. ಮೇನ್ ನಮಗೆ ಇದು ಫ್ಲೇವರ್ ಹೋದ್ರೆ ಸಾಕು ಗೈಸ್, ಅಷ್ಟೇ. ಅದಕ್ಕೆ ಬಿಟ್ಟು ಏನಿಲ್ಲ. ಲೆಟ್ಸ್ ಗೋ ಗೈಸ್. ಈಗ ಶಿಸ್ತು ಅವಾಗೆ ಇದಾಗೈತೆ ಗೈಸ್. ಈಗ ಅನಾಹುತ ಈಗ ದಬಾಸಿ ಕುದಿಯಾಕತ್ತಾವ. ಇನ್ನೂ ಸ್ವಲ್ಪ ಒಂದೊಂದು ಕುದ್ದಿಲ್ಲ ಗೈಸ್, ಒಂದೊಂದು ಕುದಿಬೇಕು. ಉಪ್ಪಾಕಿ ಗೈಸ್. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ರಾಗ ಗೈಸ್ ಇರೋದು, ಸ್ವಲ್ಪ ಓಪನ್ ಮಾಡು ಗೈಸ್. ಇದ್ರಾಗ ಇದನ್ನೇನೈತಿ ಈಗ ಔಡ ಬಡ ರುಬ್ಕೋಬೇಕು. ಔಡ ಬಡ ಅಂದ್ರೆ ಸ್ವಲ್ಪ ಜಾಸ್ತಿ ಹೆವಿ ಸ್ಮೂತ್ ಅಲ್ಲ, ಸ್ವಲ್ಪ ಬಾಯಾಗ ಬರಬೇಕು ಗೈಸ್. ಅದಕ್ಕೋಸ್ಕರ ಈರುಳ್ಳಿ, ಅಲ್ಲ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಉಪ್ಪು ಹಾಕಿ ಈಗ ಔಡ ಬೋಡ ರುಬ್ಬಬೇಕು ಗೈಸ್. ಇದು ರುಬ್ಬಿ ಇದೇನಂದ್ರೆ ಈಗ ಮೇನ್ ಗೈಸ್ ಇದು ಮಾಡ್ತಾ ಇರೋದು ಕಟ್ಲೆಟ್ ಗೆಚಾರ. ಅಂದರೆ ಈಗ ಒಳಗಡೆ ಮೇಲೆ ಪೂರ ಇದ್ರದ್ದಿರುತ್ತೆ. ಅದು ಮತ್ತೆ ಏನೇನು ಹಾಕ್ತೀವಿ ಅಂತ ಹೇಳ್ತೀವಿ, ಈಗ ಅಡ್ವಾನ್ಸ್ ಹೇಳೋದೇನು ಬೇಡ. ಅದಕ್ಕೆ ಈಗ ಸೋಯಾಬೀನ್ ಏನೈತಿ, ಸೋಯಾ ಚಂಕ್ಸ್ನ ಈಗ ಅನ್ನಕ್ಕೆ ಅವರು ತೊಳ್ಯಾಕತ್ತಾರ ಅಂದ್ರೆ ಇದು ಮಾಡ್ಕೊಂಬರಾಕತ್ತಾರ ಗೈಸ್. ಈಗ ಸ್ವಲ್ಪ ಔಡ ಬಡ ಈ ಥರ ರುಬ್ಕೋಬೇಕು. ಈ ಥರ ರುಬ್ಕೊಂಡಾದ್ಮೇಲೆ ಸೀದಾ ಈಗ ಅದು ಕಟ್ಲೆಟ್ ಇದ್ರೊಳಗೆ ಇದು ಮಾಡೋದು. ಅನ್ನ ಕೈಯಿಂದ ಹಿಂಡ್ಬೇಕು ಮೇ ಗೈಸ್. ಈಗ ಸೋಯಾ ಚಂಕ್ಸ್ ಏನೈತೆ ಅದು ಸ್ವಲ್ಪ ಆರ್ಸಕ್ಕಿಟ್ರೆ, ಯಾಕಂದ್ರೆ ಅದು ಕೈಯಿಂದ ಹಿಂಡ್ಬೇಕಲ್ಲ, ಅದಕ್ಕೆ ಗೈಸ್ ಪಾರಾಕಿಟ್ರೆ. ಇದು ಇನ್ನೊಂದು ಏನಂದರೆ ಸೋಯಾ ಚಂಕ್ಸ್ ಏನೈತಿ, ಸೋಯಾ ಚಂಕ್ಸನ್ನು ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಔಡ ಬೋಡ ಆಗಿ ರುಬ್ಕೋಬೇಕು ಗೈಸ್. ಅದನ್ನು ಅನಾಹುತ ಫ್ಲೇವರ್. ಯಾರು ಜಿಮ್ಮಿ ಹೋಗಿಲ್ಲ ಅಂದರೂ ಮನ್ಯಾಗ ಸ್ವಲ್ಪ ತಿನ್ರಿ ಅಂತ ಹೇಳ್ಕೊಂಡೆ. ಫ್ಲೇವರ್ ಯಾರು ಜಿಮ್ಮಿ ಹೋಗಿಲ್ಲ ಅಂದರೂ ಮನ್ಯಾಗ ಸ್ವಲ್ಪ ತಿನ್ರಿ ಅಂತ ಹೇಳ್ಕೊಂಡೆ. ಯಾಕಂದ್ರೆ ಸ್ವಲ್ಪ ನಾವು ಜಿಮ್ಮಿಗೆ ಹೊಂಟಿನಂತ ಮಾಡಾಕತ್ತೀವಿ ಗೈಸ್. ಇಲ್ಲಾಂದ್ರೆ ನಾನು ಸೋಯಾ ಚಂಕ್ಸ್ ನನ್ನ ಮಗ ತಿನ್ನಲ್ಲ ಅಲ್ಲ. ಅಕಸ್ಮಾತ್ ನಿಮ್ಮ ಮನೆಗೆ ಏನಾರ ಮಾಡಬೇಕು, ಹೆಲ್ದಿಯಾಗಿ ಏನಾರು ಮಾಡ್ಬೇಕಂತಂದ್ರೆ ಇದು ಮಾಡಿರಿ, ಒಳ್ಳೆ ರೆಸಿಪಿ. ಮೈ ಸೋಯಾ ಚಂಕ್ಸ್ ಹಂಗೆ ಬಿದ್ದಿರ್ತಾವೆ ಭಾಳ ಮಂದಿ ನೋಡಿ. ಎಕ್ಸಾಂಪಲ್ ನಮ್ಮ ಮನೆಗೆ ನೋಡಿರಿ ಅಲ್ಲ, ಅದಕ್ಕೆ ಈಗ 3 ತಿಂಗಳು ಆಗಕ್ಕೆ ಬಂತು ಗೈಸ್. ಸ್ವಲ್ಪ ಬಾಕ್ಸ್ ಏನು ನೋಡಾಕತ್ತೀರಿ, ಅದು ಹಂಗೆ ಐತಿ ಇನ್ನು. ಅದಕ್ಕೆ ಈಗ ಇನ್ನು ಅವಾಗ ಅರ್ಧ ಖಾಲಿ ಐತಿ, ಇನ್ನೂ ಅರ್ಧ ಅಷ್ಟೇ ಉಳಿದೈತಿ ಗೈಸ್ ಈಗ ಸೋಯಾ ಚಂಕ್ಸಿಂದು. ಗೈಸ್ ಈಗ ಸೋಯಾ ಚಂಕ್ಸು ನನ್ನ ಮುಂದೆ ಇದೆ ಗೈಸ್. ಅನಾಥ ಬೇಸ್ ಕುದೈತಿ. ಇದನ್ನು ಏನೈತಲ್ಲ ಬೇಸ್ ಹಿಂಡ್ಬೇಕು ಗೈಸ್. ಇದನ್ನು
ಈ ಹಿಂಡಿ ಇದ್ರಾಗ ಹಾಕಬೇಕು, ಯಾಕಂದರೆ ಅದ್ರೊಳಗೆ ಅದರದ್ದೇ ಫ್ಲೇವರ್ ಆದಂಥ ನೀರೇನಿರುತ್ತೆ ಗೈಸ್ ಅದು ಬೇಯಿಸಿರ್ತೈತಿ. ಅದಕ್ಕೆ ದಬಾಸಿ ಹಿಂಡ್ಬೇಕು ಗೈಸ್. ಇನ್ನು ಇನ್ನು ನೀರು ದಬಾಸಿ ಸುಡಾಗತ್ತವ, ಅದನ್ನು ಹಾಕಿ ಇದನ್ನು ಗ್ರೈಂಡರ್ ಮಾಡ್ಬೇಕು ಗೈಸ್ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಈಗ ಸೋಯಾ ಚಂಕ್ಸ್ ಏನೈತಿ ಈಗ ಇದ್ರಾಗಿ ಹಾಕಿ ಸ್ವಲ್ಪ ಔಡ ಬಡ ರುಬ್ಬಿದ್ರೆ ಪರ್ಫೆಕ್ಟ್ ಆಗ್ಬಿಡ್ತೈತಿ ಗೈಸ್. ಒಂದು 2-3 ರೊಟೇಷನ್ ಗೈಸ್ ಅದು ಆಗಿಬಿಟ್ರೆ ಪರ್ಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅದು ಬಾಯಾಗಿ ಬರಬಾರ್ದು ಅನ್ನೋದು ಒಂದಿದು ಸ್ವಲ್ಪ ಫ್ಲೇವರ್ ಬರುತ್ತೆ ಗೈಸ್. ಆದರೂ ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋಣ, ಫ್ಲೇವರ್ ಬರಲಾರ್ದಕ್ಕೆ ಸ್ವಲ್ಪ ರುಬ್ಸೋಣ. ರುಬ್ಬಿರೋದು ಪ್ಲಸ್ ಸೋಯಾ ಚಂಕ್ಸು ರುಬ್ಬಿರೋದು ಎರಡು ಹಾಕಿ ಈಗ ಅಚ್ಚ ಖಾರ ಪುರಿ ಮನೆಗೆ ಮಾಡಿರೋದು ಹಾಕಿಕೊಂಡು ಇದ್ರ ಬಿತ್ತು ಮೀನು ಅಷ್ಟೇ. ಈಗ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಕಡಲಿಟ್ಟು ಅಂದರೆ ಬಜ್ಜಿಗೆ ಹಾಕ್ತಾರಲ್ಲ ಗೈಸ್, ಬಜ್ಜಿಗೆ ಹಾಕೋ ಇಟ್ಟು ನಾವು ಸ್ವಲ್ಪ ಕಾರ್ನ್ಫ್ಲೋರು ಯಾಕೆ ಮೇನ್ ಗೈಸ್ ಒಂಥರ ಹಿಟ್ಟು ಗಚ್ಚರ ರೆಡಿ ಆಗುತ್ತೆ. ಸೇಮ್ ಕಟ್ಲೆಟ್ ಗಚ್ಚರ ಹಿಂಗೆ ರೌಂಡ್ ಮಾಡಿ ತಟ್ಟಿ ಹಾಕೋದು ಅಂದರೆ ಪ್ಯಾನ್ ಮೇಲೆ ಫ್ರೈ ಮಾಡಬೇಕು. ತವಾ ಮೇಲೆ ಫ್ರೈ ಮಾಡಿ ಬಿಸಿ ಹೊಡಿತಿರ್ಬೇಕು. ಗೈಸ್ ಈಗ ಕಡ್ಲೆ ಇಟ್ಟು ಮತ್ತು ಇದ್ರ ಮೇಲೆ ನೀವು ಇಷ್ಟ ಬಂದದ್ದು ಮಸಾಲ ಗಿಸಾಲ ಹಾಕಿ. ಈಗ ನಮ್ಮ ಮೆಣಸಿನ್ಕಾಯಿ ಬಗ್ಗೆ ಸ್ವಲ್ಪ ಹಾಕಿ ರುಬ್ಬಿರೋದಕ್ಕೆ ಸ್ವಲ್ಪ ಲಿಟಿಲ್ ಬಿಟ್ಟು ನಿಮ್ಗೆ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ನೀವು ತಿನ್ಬೇಕು. ಅದು ಈಗ ವಿಡಿಯೋದಾಗ ತೋರಿಸ್ಬರ್ತಾವೆಲ್ಲ ಹಂಗೆ. ಗೈಸ್ ಈಗ ಯಾಕ ಹೊಸಪೇಟೆ ಬಂದಿ ಅಂದಮೇಲೆ ಹೊಸಪೇಟೆ ನೀರು ಕುಡಿದು ಫುಲ್ ಸ್ಟ್ರಾಂಗ್ ಆದಂಗೆ ಇದೆ ಯಾಕ? ಫುಲ್ ಸ್ಟ್ರಾಂಗ್ ಇದೆ ಯಾಕ? ಹಾಕಿದ್ನ ಸ್ವಲ್ಪ ಕೈಯಿಂದ ಕಲಿಸ್ತೀಯ ನೀನು ಮ್ಯಾಲಿಂದ ಏನು ಉದ್ರಿಲ್ಲ, ಕೈಯಿಂದ ಕಲಸ. ಗೈಸ್ ಇದನ್ನ ಇಟ್ಟಿಗೆ ಚರ ರೆಡಿ ಮಾಡ್ಬೇಕು. ಸ್ವಲ್ಪ ಇಟ್ಟಿಗೆ ಚರ ರೆಡಿ ಮಾಡಿ ಸ್ವಲ್ಪ ಸೋಯಾ ಚಂಕ್ಸ್ ನನ್ನ ಪ್ರಕಾರ ಜಾಸ್ತಿ ಆಗೈತಿ. ಸ್ವಲ್ಪ ಇನ್ನೂ ಸ್ವಲ್ಪ ಖಾರ ಹಾಕ್ತೇನೆ ನೋಡ್ಮೆ ಸ್ವಲ್ಪ. ಈಗ ಸ್ವಲ್ಪ ಇವರು ಈ ವಿಡಿಯೋದಾಗಂತೂ ಅಜ್ವಾನ್ ಇಲ್ಲ, ನಮ್ಗೆ ಅಜ್ವಾನ್ ಹಾಕಿದ್ರೆ ಸ್ವಲ್ಪ ಡೈಜೆಷನ್ ಇದಕ್ಕೆ ಸ್ವಲ್ಪ ಎಕ್ಸೆಟ್ರಾ ಆಗುತ್ತೆ. ಸ್ವಲ್ಪ ಅಜ್ವಾನ್ ಅನ್ನು ಹಾಕಿಕೊಂಡು ಇನ್ನೂ ಏಪ್ಪ ಬೀಳ್ತಿತ್ತು ಮೊಬೈಲ್. ಗೈಸ್ ಇನ್ನೊಂದು ಏನಂದರೆ ಮೊನ್ನೆ ಆನ್ಲೈನ್ಲಿಂದ ಫ್ರೈಡ್ ರೈಸ್ ಮಸಾಲ ತರಿಸಿದ್ವಿ, ಅದನ್ನು ಹಾಕಿಬಿಡಮ್ ಗೈಸ್. ಫ್ರೈಡ್ ರೈಸ್ ಮಸಾಲ ಸ್ವಲ್ಪ ಸರಿ ಭಾಳ ಹಾಕ್ಬೇಡ, ಸ್ಮೆಲ್ ಬರ್ತೈತೆ ಒಟ್ಟು ನನಗೆ ಸೋಯಾ ಬರೋದು. ಗೈಸ್ ಈಗ ಫ್ರೈಡ್ ರೈಸ್ ಮಸಾಲ ಲೆಟ್ಸ್ ಗೋ ಟೇಸ್ಟ್ ನೋಡೋಣ. ಲೆಟ್ಸ್ ಗೋ. ಈಗ ಸೀದಾ ತವ ಮೇಲೆ ಹಾಕ್ಯಾರ, ಇನ್ನು ಬೆಳ್ಳುಳ್ಳಿ ಅದೆಲ್ಲ ಹಂಗೆ ಕಾಣಾಗತೈತಿ. ಸ್ವಲ್ಪ ಬರಲಿ ಅಂತ ಹೇಳ್ಕೊಂತ ಕಡೆ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ಬಟರ್ ಇಲ್ಲಾಂದರೆ ತುಪ್ಪ ಏನಾರು ಹಾಕಿ ನೀವು ಫ್ರೈ ಮಾಡ್ಬೋದು. ಶಿಸ್ತು ಒಂಥರ ತಾಲಿಪಟ್ಟು ಆದಂಗೆ ಆಗ್ಯದ ಗೈಸ್. ಇದು ಮೇನ್ ಗೈಸ್ ಟೇಸ್ಟ್ ಮ್ಯಾಟ್ರ್ ಆಗುತ್ತೆ. ಸೋಯಾ ಚಂಕ್ಸ್ ಏನು ಬರಬಾರ್ದು, ಇಲ್ಲ ಮತ್ತೆ ಹಿಟ್ಟಿಗೆ ಏನೋ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ. ಅದಕ್ಕೆ ನೋಡೋಣ ಗೈಸ್. ಈಗ ನನ್ನ ಟೇಬಲ್ ಮುಂದೆ ಬಿಸಿ ಬಿಸಿ ಆದ ಸೋಯಾ ಚಂಕ್ಸ್ ಎಂದು ಕಟ್ಲೆಟ್ ಗೈಸ್ ಈಗ ಒಂದು ಸ್ಟ್ರೈಕ್ ನೋಡೋಣ ಗೈಸ್. ಫುಲ್ ಅನ್ನೋತ ಬಿಸಿ ಫಸ್ಟ್ ವಿತೌಟ್ ಕೆಚಪ್ ನೋಡೋಣ. ಗೈಸ್ 0.00% ಇಲ್ಲ ಸೋಯಾ ಚಂಕ್ಸಿನ ಫ್ಲೇವರ. ಸೈಗಾಗಿದೆ ಸರ್. ಮೇನ್ ಫ್ಲೇವರ್ ಗೈಸ್ ಇದು ಮೆಣಸಿನ್ಕಾಯಿ ರುಬ್ಬಿವಲ್ಲ ಅದು ಮತ್ತು ಈರುಳ್ಳಿ ಗೈಸ್ ಎರಡೂ ಮೇನ್ ಫ್ಲೇವರ್ ಬರಾಕತ್ತೈತೆ. ಮ್ಯಾಲಿಂದ ನಾವೇನು ಎಕ್ಸ್ಟ್ರಾ ಮಸಾಲೆ ಹಾಕಿವಲ್ಲ ಅದ್ರದ್ದು ಏನು ಬರಾಕತ್ತಿಲ್ಲ. ಅಲ್ಟಿ ಗೈಸ್ ಅಲ್ಟಿ ಆಗೈತೆ ವಿತ್ ಕೆಚಪ್. ಸೈ ಗೈಸ್ ಇದಂತರೂ ಪರ್ಫೆಕ್ಟ್ ಗೈಸ್. ಇದಂತರೂ ರೆಸಿಪಿ ಅಂತೂ ಮಸ್ಟ್ ಟ್ರೈ. ಮನೆ ಏನಾರು ಬಿದ್ದಿದ್ರೆ ನಿಮ್ಮ ಸೋಯಾ ಚಂಕ್ಸ್ ಏನಾರ ಮಾಡಿರಿ, ಸೇಕ್ ರೆಸಿಪಿ.